ಮನೆಯ ಬಾಗಿಲಿನ ಹಿಂದೆ ಅಡಗಿದ್ದಂತಹ ರಹಸ್ಯ. ಧಾರವಾಡ ಶಿಕ್ಷಣ ಕಾಶಿ, ಶಾಂತಿಯ ನಗರ. ಪ್ರತಿದಿನ ಸಾವಿರಾರು ಜನರು ತಮ್ಮ ತಮ್ಮ ಕೆಲಸಗಳನ್ನ ಹುಡುಕಿಕೊಂಡು ಬರುವಂತಹ ಒಂದು ಸಾಮಾನ್ಯ ಶಾಂತಿಯುತವಾದಂತಹ ನಗರ. ಆದ್ರೆ ಒಂದು ಬೆಳಗ್ಗೆ ಈ ನಗರದ ಒಂದು ಅಪಾರ್ಟ್ಮೆಂಟ್ನ ಒಳಗೆ ನಡೆದ ಘಟನೆ ಇಡೀ ಕರ್ನಾಟಕದ ಗಮನವನ್ನ ತನ್ನತ್ತ ಸೆಳೆಯಿತು. ಬಹಳನೇ ಯಶಸ್ವಿಯಾದಂತಹ ಒಬ್ಬರು ಡಾಕ್ಟರ್, ಅನೇಕ ರೋಗಿಗಳಿಗೆ ಹೊಸ ಬದುಕನ್ನ ನೀಡಿದ್ದವರು, ತಮ್ಮದೇ ಮನೆಯಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಮೊದಲ ನೋಟಕ್ಕೆ ಇದು ಯಾರಿಗೂ ಅರ್ಥವಾಗದಂತಹ ಘಟನೆ. ಹೊರಗಿನಿಂದ ಬಾಗಿಲು ಒಡೆದ ಗುರುತುಗಳಿರಲಿಲ್ಲ, ಕಳ್ಳತನ ನಡೆದ ಯಾವುದೇ ಲಕ್ಷಣಗಳಿರಲಿಲ್ಲ. ಮನೆಯೊಳಗೆ ಎಲ್ಲವೂ ಸಾಮಾನ್ಯವಾಗಿ ಕಂಡರೂ ಒಬ್ಬ ವ್ಯಕ್ತಿಯ ಜೀವ ಮಾತ್ರ ಉಳಿದಿರಲಿಲ್ಲ. ಅದು ಕೇವಲ ಒಂದು ಸಾವಲ್ಲ, ಅದು ಅನೇಕ ಪ್ರಶ್ನೆಗಳ ಆರಂಭವಾಗಿತ್ತು. ಆ ರಾತ್ರಿ ನಿಜವಾಗಿಯೂ ಏನಾಯ್ತು? ಆ ಮನೆಯಲ್ಲಿ ಇದ್ದವರು ಏನು ನೋಡಿದ್ರು? ಪೊಲೀಸರು ಯಾವ ಸುಳುವಿನಿಂದ ತನಿಖೆಯನ್ನ ಆರಂಭಿಸಿದ್ರು? ಈ ಎಲ್ಲ ಪ್ರಶ್ನೆಗಳ ಉತ್ತರ ಹುಡುಕುವ ಪ್ರಯತ್ನವೇ ಈ ಕತೆ. ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಅಡ್ಡಾಕ್ಕೆ ನಿಮಗೆಲ್ಲ ಸ್ವಾಗತ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲಿಂಗ್ ಹಾಗೂ ಮಿಸ್ಟೀರಿಯಸ್ ಕತೆಗಳ ಅಡ್ಡಕ್ಕೆ ಹೋಗೋಣ ಬನ್ನಿ. ಹಾಗಾದ್ರೆ ಈ ವೈದ್ಯರು ಯಾರು? ಧಾರವಾಡದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಒಬ್ಬ ವೈದ್ಯರು, ರೋಗಿಗಳಲ್ಲಿ ಉತ್ತಮ ಹೆಸರನ್ನ ಗಳಿಸಿದ್ದವರು, ಕುಟುಂಬದ ಜೊತೆ ಸಾಮಾನ್ಯ ಜೀವನ ನಡೆಸುತ್ತಿದ್ದವರು. ಹೊರಗಿನಿಂದ ನೋಡಿದವರಿಗೆ ಅವರ ಜೀವನದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಕಾಣಿಸ್ತಾ ಇರಲಿಲ್ಲ. ಆದರೆ ಪ್ರತಿಯೊಂದು ಮನೆಯ ಕಥೆಯು ಹೊರಗಿನಿಂದ ಕಾಣಿಸುವಂತೆಯೇ ಇರಬೇಕು ಅನ್ನೋದು ಅಗತ್ಯವಿಲ್ಲ. ಕೆಲವೊಮ್ಮೆ ನಗುವಿನ ಹಿಂದೆ ನೋವು ಇರುತ್ತದೆ, ಮೌನದ ಹಿಂದೆ ಸಂಘರ್ಷ ಇರುತ್ತದೆ. ಆ ಒಂದು ಬೆಳಿಗ್ಗೆ ಸಾಮಾನ್ಯ ದಿನದಂತೆ ಆರಂಭವಾಗಬೇಕಿತ್ತು. ಹಠಾತ್ತನೆ ಆತಂಕದ ವಾತಾವರಣಕ್ಕೆ ತಿರುಗಿಬಿಟ್ಟಿತ್ತು. ಅರವಳಿಕೆ ತಜ್ಞ ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ಅವರ ಪತ್ನಿ, ಅವರು ಒಬ್ಬ ಐ ಸ್ಪೆಷಲಿಸ್ಟ್ ಆಗಿದ್ರು. ಇಬ್ಬರು ಕೂಡ ಡಾಕ್ಟರ್ ದಂಪತಿಗಳು. ಆದ್ರೆ ಅವರ ಮನೆಯಲ್ಲಿ ನಡೆದದ್ದು ಏನು? ಆ ಕರಾಳ ರಾತ್ರಿ ಅವರಿಬ್ಬರ ನಡುವೆ ನಡೆದದ್ದಾದ್ರೂ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೇನೆ. ಆಕೆ ಬೆಳಗ್ಗಿನ ಜಾವ ಆತನನ್ನ ಕೊಲೆ ಮಾಡಿ ಹಾಗೂ ಯಾವುದೇ ಸಾಕ್ಷಿಗಳನ್ನ ಉಳಿಬಾರದು ಅನ್ನೋ ಕಾರಣಕ್ಕೆ ಆಕೆ ತನ್ನ ಸ್ವಂತ ಮಗನಿಗೆ ಚಾಕುವಿನಿಂದ ಹಿರಿದು ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ಲು. ಅಲ್ಲಿಗೆ ಬಂದಂತಹ ಜನರು ನೋಡಿದಾಗ ಆಕೆ ತನ್ನ ಫೋನ್ನ ಯೂಸ್ ಮಾಡ್ತಾ ರೀಲ್ಸ್ ನೋಡ್ತಾ ಬೆಡ್ ಮೇಲೆ ಕೂತ್ಕೊಂಡಿದ್ಲು. ಈ ಘಟನೆಯನ್ನ ಕಂಡಂತಹ ಇನ್ನೊಬ್ಬ ವೈದ್ಯರಿಗೆ ತುಂಬಾನೇ ಶಾಕ್ ಆಯಿತು. ತಕ್ಷಣಕ್ಕೆ ಅವರು ಪೊಲೀಸರಿಗೆ ಕರೆ ಮಾಡಿದ್ರು. ಪೊಲೀಸರು ಮಾಹಿತಿ ತಿಳಿದ ತಕ್ಷಣ ಆ ಘಟನೆ ನಡೆದ ಸ್ಥಳಕ್ಕೆ ಬಂದ್ರು. ಮನೆಯ ಪ್ರತಿಯೊಂದು ಕೋಣೆಯನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ರು. ಮೊದಲ ನೋಟದಲ್ಲೇ ಅವರಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಇದೊಂದು ಸಾಮಾನ್ಯ ಪ್ರಕರಣವಲ್ಲ. ಸಾಮಾನ್ಯವಾಗಿ ಮನೆಗೆ ಹೊರಗಿನಿಂದ ಯಾರಾದರೂ ನುಗ್ಗಿದ್ರೆ ಬಾಗಿಲು ಅಥವಾ ಕಿಟಕಿಗಳಲ್ಲಿ ಹಾನಿಯ ಗುರುತುಗಳನ್ನು ಕಾಣಬಹುದು. ಆದರೆ ಇಲ್ಲಿ ಅಂತಹ ಯಾವುದೇ ಗುರುತುಗಳು ಕಾಣಿಸಲಿಲ್ಲ. ಆದ್ರಿಂದ ಇನ್ವೆಸ್ಟಿಗೇಷನ್ ಅಧಿಕಾರಿಗಳ ಮುಂದೆ ಒಂದು ದೊಡ್ಡ ಪ್ರಶ್ನೆ ಕಾಡಿತು. ಹೊರಗಿನ ವ್ಯಕ್ತಿಯೇ ಅಥವಾ ಮನೆಯೊಳಗೆ ನಡೆದಂತಹ ಘಟನೆಯೇ? ಈ ಪ್ರಶ್ನೆಯ ಉತ್ತರವೇ ಮುಂದಿನ ಇನ್ವೆಸ್ಟಿಗೇಷನ್ನ ಕೇಂದ್ರ ಬಿಂದುವಾಯಿತು. ತನಿಖಾ ತಂಡ ಮನೆಯಲ್ಲಿದ್ದ ವಸ್ತುಗಳನ್ನು ಪರಿಶೀಲನೆ ಮಾಡಲು ಆರಂಭಿಸಿದ್ರು. ವೈಜ್ಞಾನಿಕ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ರು. ಫೋನ್ ಕಾಲ್ ಡೀಟೇಲ್ಸನ್ನ ತೆಗೆದುಕೊಂಡ್ರು. CCTV ಫುಟೇಜ್ಗಳು ಹಾಗೂ ಅಕ್ಕಪಕ್ಕದ ಮನೆಯವರಿಂದ ಹೇಳಿಕೆಗಳನ್ನ ತೆಗೆದುಕೊಂಡ್ರು. ಹಾಗೇನೆ ಅವರ ರಿಲೇಟಿವ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಪ್ರತಿಯೊಂದನ್ನ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡಿದ್ರು. ಮೊದಲಿಗೆ ಸಾಮಾನ್ಯವೆಂದು ಕಂಡಿದ್ದ ಕೆಲವು ಅಂಶಗಳು ಮುಂದಿನ ಇನ್ವೆಸ್ಟಿಗೇಷನ್ನಲ್ಲಿ ಸುಳಿವುಗಳಾಗಿ ಪರಿಣಮಿಸಿದವು. ಆ ರಾತ್ರಿ ಯಾರೊಂದಿಗೆ ಮಾತನಾಡಲಾಗಿತ್ತು? ಯಾವ ಸಮಯದಲ್ಲಿ ಕೊನೆಯ ಸಂಪರ್ಕ ನಡೆದಿತ್ತು? ಮನೆಯಲ್ಲಿ ಇದ್ದವರ ಹೇಳಿಕೆಗಳು
ಒಂದಕ್ಕೊಂದು ಹೊಂದಿಕೆಯಾಗುತ್ತಿವೆಯೇ? ಪೊಲೀಸರು ಈ ಪ್ರಶ್ನೆಗಳ ಉತ್ತರ ಹುಡುಕಲು ಮುಂದಾದರು. ತನಿಖೆ ಮುಂದುವರೆದಂತೆ ಕೆಲವು ಹೊಸ ಮಾಹಿತಿಗಳು ಹೊರಬಂದುವು. ಆದರೆ ಪೊಲೀಸರು ಯಾವುದೇ ತೀರ್ಮಾನಕ್ಕೆ ಧಾವಿಸಲಿಲ್ಲ. ಪ್ರತಿಯೊಂದು ಸಾಕ್ಷ್ಯವನ್ನ ಪರಿಶೀಲಿಸಿ ನಂತರವೇ ಮುಂದಿನ ಹೆಜ್ಜೆಯನ್ನ ಇಟ್ಟರು. ಪ್ರಕರಣ ರಾಜ್ಯದಾದ್ಯಂತ ಸುದ್ದಿಯಾಯಿತು. ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಊಹಾಪೋಹಗಳು ಹರಿದಾಡಿದವು. ಆದರೆ ಪೊಲೀಸರು ಸಾರ್ವಜನಿಕರಿಗೆ ಒಂದು ಮನವಿಯನ್ನ ಮಾಡಿಕೊಂಡ್ರು. ಅಧಿಕೃತ ಮಾಹಿತಿಯನ್ನೇ ನಂಬಿ ತನಿಖೆ ಪೂರ್ಣಗೊಳ್ಳುವವರೆಗೆ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ಅಂತ ಬೇಡಿಕೊಂಡ್ರು. ಅದೇ ಸಮಯದಲ್ಲಿ ತನಿಖೆಯ ದಿಕ್ಕನ್ನೇ ಬದಲಿಸಬಹುದಾದ ಕೆಲವು ಸಾಕ್ಷ್ಯಗಳು ಅಧಿಕಾರಿಗಳ ಕೈಗೆ ಸಿಕ್ಕವು. ಹಾಗಾದ್ರೆ ಆ ಸಾಕ್ಷ್ಯಗಳು ಯಾವುವು? ಅವು ಪ್ರಕರಣವನ್ನ ಹೇಗೆ ಹೊಸ ತಿರುವಿನತ್ತ ಕರೆದೊಯ್ದವು? ಪೊಲೀಸರು ಮೊದಲಿಗೆ ಕತೆಗಳನ್ನ ನಂಬೋದಿಲ್ಲ, ಅವರು ನಂಬೋದು ಸಾಕ್ಷಿಗಳನ್ನ. ಮಾತುಗಳು ಬದಲಾಗಬಹುದು, ಆದರೆ ಸಾಕ್ಷ್ಯಗಳು ಸುಳ್ಳು ಹೇಳೋದಿಲ್ಲ. ಅದಕ್ಕಾಗಿಯೇ ತನಿಖಾ ತಂಡ ಘಟನಾ ಸ್ಥಳವನ್ನ ಮತ್ತೊಮ್ಮೆ ಮಗದೊಮ್ಮೆ ಪರಿಶೀಲನೆ ನಡೆಸಿತು. ಪ್ರತಿಯೊಂದು ಕೊಠಡಿ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಗುರುತನ್ನ ದಾಖಲಿಸಿಕೊಂಡ್ರು. ಅಲ್ಲಿಂದ ಆರಂಭವಾಯಿತು ಸತ್ಯದ ಹುಡುಕಾಟ. ಪ್ರಕರಣದಲ್ಲಿ ಫೋರೆನ್ಸಿಕ್ ತಜ್ಞರನ್ನ ಕೂಡ ಸ್ಥಳಕ್ಕೆ ಕರೆಸಲಾಯಿತು. ಅವರು ಘಟನಾ ಸ್ಥಳದಿಂದ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿದರು. ಬೆರಳುಚ್ಚುಗಳು, ರಕ್ತದ ಗುರುತುಗಳು, ಡಿಜಿಟಲ್ ಸಾಧನಗಳು ಎಲ್ಲವನ್ನೂ ಪರೀಕ್ಷೆಗೆ ಒಳಪಡಿಸಲಾಯಿತು. ಇಂತಹ ತನಿಖೆಗಳಲ್ಲಿ ಕೆಲವೊಮ್ಮೆ ಕಣ್ಣಿಗೆ ಕಾಣದ ಸಣ್ಣ ಸುಳುವೆ ದೊಡ್ಡ ತಿರುವನ್ನ ನೀಡುತ್ತದೆ. ಇಂದಿನ ಕಾಲದಲ್ಲಿ ಮೊಬೈಲ್ ಫೋನ್ ಕೇವಲ ಫೋನ್ ಮಾಡೋದಕ್ಕೆ ಮಾತ್ರ ಒಂದು ಬಳಸುವ ಸಾಧನವಲ್ಲ, ಅದು ಒಬ್ಬ ವ್ಯಕ್ತಿಯ ದಿನನಿತ್ಯದ ಚಟುವಟಿಕೆಗಳ ದಾಖಲೆಯಾಗಿರುತ್ತದೆ. ಆದ್ದರಿಂದ ಇನ್ವೆಸ್ಟಿಗೇಟಿಂಗ್ ಅಧಿಕಾರಿಗಳು ಫೋನ್ ರೆಕಾರ್ಡಿಂಗ್ಸ್ಗಳು, ಮೆಸೇಜ್ಗಳು ಹಾಗೂ ಲಭ್ಯವಿದ್ದಂತಹ ಡಿಜಿಟಲ್ ಮಾಹಿತಿಗಳನ್ನು ಪರಿಶೀಲಿಸುವುದಕ್ಕೆ ಮುಂದಾದರು. ಅದೇ ವೇಳೆ CCTV ಫುಟೇಜ್ಗಳನ್ನು ಚೆಕ್ ಮಾಡಿದರು. ಘಟನೆಯ ಸಮಯದಲ್ಲಿ ಯಾರು ಬಂದರು, ಯಾರು ಹೋದರು ಅಂತ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದಕ್ಕೆ ಶುರು ಮಾಡಿದರು. ಒಬ್ಬರ ಹೇಳಿಕೆಯನ್ನ ಮತ್ತೊಬ್ಬರ ಹೇಳಿಕೆಗೆ ಹೋಲಿಸಿ ಪರಿಶೀಲಿಸುವುದು ಯಾವುದೇ ತನಿಖೆಯ ಸಾಮಾನ್ಯ ಕ್ರಮ. ಹೀಗೆ ತನಿಖೆ ಇನ್ನೂ ಮುಂದುವರಿತಿದೆ. ಆದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಸತ್ಯವನ್ನ ನಿರ್ಧರಿಸುವುದು ತನಿಖೆ ಮತ್ತು ನ್ಯಾಯಾಲಯ. ಪ್ರತಿಯೊಂದು ತನಿಖೆಯಲ್ಲೂ ಒಂದು ಹಂತ ಬರುತ್ತದೆ. ಅಲ್ಲಿ ಸಣ್ಣ ಸಣ್ಣ ಸುಳುವುಗಳು ಒಂದಕ್ಕೊಂದು ಜೋಡಿಸಿಕೊಳ್ಳುವುದಕ್ಕೆ ಆರಂಭವಾಗ್ತವೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ತಾಲೂಕಿನ ಹೆಬ್ಬಾಳ ಗ್ರಾಮದವರಾದಂತಹ ಕಿರಣ್ ಹೊನ್ನಣ್ಣನವರ್ ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಚಿರಾಯು ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಅವರು ಒಬ್ಬ ಅರವಳಿಕೆ ತಜ್ಞರಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರಿಗೆ ಈಗ 45 ವರ್ಷವಾಗಿತ್ತು. ಇವರ ಪತ್ನಿ ಕೂಡ ಒಬ್ಬರು ಡಾಕ್ಟರ್ ಆಗಿದ್ರು. ಅವರು ಐ ಸ್ಪೆಷಲಿಸ್ಟ್ ಆಗಿದ್ರು. ಇವರಿಗೆ ಈಗ 40 ವರ್ಷ. ಇವರ ಹೆಸರು ಪ್ರಿಯಾಂಕಾ. ಇವರು ಮೂಲತಃ ವಿಜಯಪುರದವರು. ಇವರಿಬ್ಬರಿಗೂ ಒಂದು ಮುದ್ದಾದ ಮಗುವಿತ್ತು. ಇವರದೊಂದು ನೋಡೋದಕ್ಕೆ ಪರಿಪೂರ್ಣ ಫ್ಯಾಮಿಲಿಯಾಗಿ ಕಾಣಿಸ್ತಾ ಇತ್ತು. ಇವರಿಬ್ಬರಿಗೂ ಕೂಡ ಇದು 2ನೇ ಮದುವೆಯಾಗಿತ್ತು. ಡಾಕ್ಟರ್ ಕಿರಣ್ ರವರಿಗೆ ಮೊದಲನೇ ಹೆಂಡತಿಯ ಜೊತೆಗೆ ಮಗು ಆಗದಿದ್ದ ಕಾರಣಕ್ಕಾಗಿ ಅವರು ಆಕೆಯ ಜೊತೆಗೆ ವಿಚ್ಛೇದನವನ್ನ ಪಡೆದುಕೊಂಡಿದ್ರು. ಹಾಗೇನೆ ಡಾಕ್ಟರ್ ಪ್ರಿಯಾಂಕಾ ಕೂಡ ಮೊದಲನೇ ಗಂಡನೊಂದಿಗೆ ವಿಚ್ಛೇದನವನ್ನ ಪಡೆದು ಕಿರಣ್ ರವರೊಂದಿಗೆ ಮದುವೆಯಾಗಿದ್ರು. ಇವರಿಬ್ಬರಿಗೂ ಹುಟ್ಟಿದ ಮಗನ ಹೆಸರೇ ನಿಯತ್. ಅವನಿಗೀಗ 8ರಿಂದ 9 ವರ್ಷ ವಯಸ್ಸಿರಬಹುದು. ಆಕೆ ಅವನನ್ನು ಕೂಡ ಕುತ್ತಿಗೆಗೆ ಚಾಕು ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ಲು. ಪ್ರಿಯಾಂಕಾ ಮೂಲತಃ ಒಂದು ರಿಚ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಿದ್ಲು. ಹಾಗೇನೆ ಡಾಕ್ಟರ್ ಕಿರಣ್ ರವರು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದವರಾಗಿದ್ರು. ಹಾಗಾಗಿ ಇವರಿಗೆ ಬಡ ರೋಗಿಗಳ ಮೇಲೆ ಬಹಳನೇ ಕನ್ಸನ್ನಿತ್ತು. ಆದ್ರಿಂದ ಇವರು ಸುತ್ತಮುತ್ತಲಿನ ಜನರ ಬಾಯಲ್ಲಿ ಇವರ ಹೆಸರು ಪ್ರಸಿದ್ಧಿಯಾಗಿತ್ತು. ಇವರ ಫ್ಯಾಮಿಲಿ ಹೊರಗಿನಿಂದ ನೋಡೋಕ್ಕೆ ಬಹಳನೇ ಚೆನ್ನಾಗಿ ಕಂಡ್ರು. ಕಳೆದ 2 ವರ್ಷಗಳಿಂದ ಇವರ ನಡುವೆ ಯಾವುದು ಸರಿಯಾಗಿ ನಡೀತಾ ಇರಲಿಲ್ಲ. ಇವರ ಮಧ್ಯೆ ಬಹಳನೇ ದೊಡ್ಡದಾದಂತಹ ಜಗಳಗಳು ಪ್ರತಿನಿತ್ಯ ನಡೀತಾ ಇದ್ವು. ಪ್ರಿಯಾಂಕಾ ಕಿರಣ್ ರವರನ್ನ ಬಹಳನೇ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ಲು. ಅವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಅವಳು ಸಂದೇಹ ಪಡ್ತಾ ಇದ್ಲು. ಪ್ರಿಯಾಂಕಾ ಡಾಕ್ಟರ್ ಆಗಿದ್ರೂ ಕೂಡ ಅವರು ಎಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಆಕೆ ತನ್ನ
ಟೈಮನ್ನು ಮನೆಯಲ್ಲಿ ಸ್ಪೆಂಡ್ ಮಾಡ್ತಾ ಇದ್ಲು. ಕಿರಣ್ ಮನೆಗೆ ಬಂದ ತಕ್ಷಣ ಆಕೆ ಪ್ರತಿದಿನ ಏನಾದರೂ ಒಂದು ನೆಪ ಹೇಳಿ ಅವನೊಂದಿಗೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾ ಇದ್ಲು. ಘಟನೆ ನಡೆದ ಹಿಂದಿನ ದಿನ ರಾತ್ರಿ ಕಿರಣ್ ರವರು ಫುಲ್ ನೈಟ್ ಡ್ಯೂಟಿ ಮಾಡಿ ಸುಸ್ತಾಗಿ ಮನೆಗೆ ಬಂದಿರ್ತಾರೆ. ಬಹಳನೇ ಟಯರ್ಡ್ ಆಗಿದ್ದಂತಹ ಕಿರಣ್ ನಿದ್ರೆಗೆ ಜಾರ್ತಾರೆ. ಇದೇ ಸಮಯವನ್ನ ಕಾಯ್ತಿದ್ದಂತಹ ಪ್ರಿಯಾಂಕಾ ಅವರಿಗೆ ಅರವಳಿಕೆ ಇಂಜೆಕ್ಷನ್ ಅನ್ನ ಕೊಟ್ಟು ಅವರು ಪೂರ್ತಿಯಾಗಿ ನಿದ್ರೆಗೆ ಜಾರಿದ ನಂತರ ಚಾಕುವಿನಿಂದ 2 ಬಾರಿ ಹಿರಿದು ಆತನನ್ನ ಹತ್ಯೆ ಮಾಡ್ತಾಳೆ. ಅದೇ ದಿನ ಸಾಯಂಕಾಲ ಮಗ ಸ್ಕೂಲಿಂದ ಬರ್ತಾನೆ. ಮಗ ಅಪ್ಪನ ಸಾವನ್ನ ಕಂಡು ಎಲ್ಲಿ ಹೋಗಿ ಹೊರಗಿನ ಜನಕ್ಕೆ ತಿಳಿಸ್ತಾನೆ ಅಂತ ಹೆದರಿದಂತಹ ಪಾಪಿ ಪ್ರಿಯಾಂಕಾ ಆ ಮುದ್ದಾದ ಮಗುವಿಗೂ ಕೂಡ ಬರ್ಬರವಾಗಿ ಚಾಕುವಿನಿಂದ ಹಿರಿದು ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆ ಮುದ್ದಾದ ಮಗು ರಕ್ತದಿಂದ ಒದ್ದಾಡ್ತಾ ಇದ್ರೂ ಕೂಡ ಈಕೆಯ ಮನಸ್ಸು ಕರಗೋದೇ ಇಲ್ಲ. ಸ್ವಂತ ಮಗನೇ ಆಗಿದ್ರೂ ಕೂಡ ಈಕೆ ಪಾಪಿ ತನ್ನ ಕ್ರೂರತ್ವವನ್ನು ತೋರಿಸಿ ಆ ಮಗುವಿನ ಮುಂದೆ ತನ್ನ ಫೋನ್ ನೋಡ್ಕೊತಾ ಅದರಲ್ಲಿ ರೀಲ್ಸ್ ನೋಡ್ತಾ ತಾನು ಆರಾಮವಾಗಿ ಬೆಡ್ ಮೇಲೆ ಕೂತ್ಕೋತಾಳೆ. ಕಿರಣ್ ರವರ ಫೋನ್ಗೆ ಸಾಕಷ್ಟು ಕರೆಗಳು ಹಾಸ್ಪಿಟಲ್ನಿಂದ ಬರ್ತಾ ಇರ್ತವೆ. ಕಿರಣ್ ರವರು ಫೋನ್ ರಿಸೀವ್ ಮಾಡದೇ ಇರೋ ಕಾರಣಕ್ಕಾಗಿ ನೆಕ್ಸ್ಟ್ ಡೇ ಆ ಹಾಸ್ಪಿಟಲ್ನಿಂದ ಒಬ್ಬರು ವೈದ್ಯರು ಬಂದು ಚೆಕ್ ಮಾಡಿದಾಗ ಆ ಮನೆಯಲ್ಲಿ ಕಿರಣ್ ರವರು ರಕ್ತಸಿಕ್ತವಾಗಿ ಮಲಗಿಕೊಂಡಿರ್ತಾರೆ. ಮಾಹಿತಿ ತಿಳಿದಂತಹ ಪೊಲೀಸರು ತಕ್ಷಣಕ್ಕೆ ಸ್ಥಳಕ್ಕೆ ಆಗಮಿಸ್ತಾರೆ. ಮಗು ಇನ್ನೂ ಉಸಿರಾಡ್ತಿದ್ದ ಕಾರಣಕ್ಕೆ ಕಮಿಷನರ್ ಶಶಿಕುಮಾರ್ ರವರೇ ಸ್ವತಃ ಮಗುವನ್ನ ಎತ್ತಿಕೊಂಡು ತಮ್ಮ ಖಾಸಗಿ ವಾಹನದಲ್ಲಿ ಮಗುವನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಈ ಎಲ್ಲ ಕೃತ್ಯವನ್ನ ಎಸಗಿದ ಮೇಲೆ ತಾನು ಕೂಡ ಸಿಕ್ಕಿಕೊಂಡು ಬೀಳ್ತೀನಿ ಅಂತ ತಿಳಿದಂತಹ ಪ್ರಿಯಾಂಕಾ ಅವಳು ಕೂಡ ಇನ್ಸುಲಿನ್ ಇಂಜೆಕ್ಷನ್ನ ತೆಗೆದುಕೊಂಡು ಸಾಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾಳೆ. ಆದರೆ ಈಗ ಆಕೆ ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿ ಕಂಬಿಯನ್ನ ಎಣಿಸ್ತಾ ಇದ್ದಾಳೆ. ಸೊ ಈಗ ಈ ಕೇಸ್ ಇನ್ನೂ ತನಿಖೆ ನಡೀತಾ ಇದೆ. ಈಕೆನೆ ಕೊಲೆ ಮಾಡಿದ್ದ ಅಥವಾ ಇನ್ನೂ ಏನಾದರೂ ಬೇರೆ ಘಟನೆ ನಡೆದಿದೆಯಾ ಅಂತ ತನಿಖೆಯಲ್ಲಿ ಹೊರಬೀಳಬೇಕಿದೆ. ಅಲ್ಲಿವರೆಗೂ ನಾವು ಕಾದು ನೋಡಬೇಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಕತೆ. ಮತ್ತೆ ಮುಂದಿನ ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.